ನಮಸ್ಕಾರ ಎಲ್ಲರಿಗೂ, ಸ್ಪಂದನಾಸ್ ರೆಸಿಪಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ತುಂಬಾನೇ ಟೇಸ್ಟಿಯಾಗಿರುವ ಕ್ಯಾರೆಟ್ ಹಲ್ವಾನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ. ಈಗ ಇದ್ರ ಮೇಲಿರೋ ಸಿಪ್ಪನ್ನ ಈ ತರ ತೆಗೆದು ಬಿಡೋಣ. ಹಾಗೇನೆ ಕ್ಲೀನ್ ಆಗಿ ತೊಳೆದು ಕಟ್ ಮಾಡ್ಕೊಂಡು ತಗೊಳ್ಳೋಣ. ಅಂದ್ರೆ ನಮಗೆ ಇದನ್ನ ತುರಿಯೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ನಾನು ಎಲ್ಲ ಕ್ಯಾರೆಟ್ನ ಈ ತರ ಒಂದು ತುರಿಯೋ ಮನೆಯಿಂದ ತುರಿದು ತಗೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಅದಕ್ಕೀಗ ನಾವು ತುರಿದಿಟ್ಕೊಂಡಿರೋ ಎಲ್ಲ ಕ್ಯಾರೆಟ್ನ ಹಾಕೊಳ್ಳೋಣ. ನೀವು ಕ್ಯಾರೆಟ್ನ ತಗೋಬೇಕಾದ್ರೆ ಕೆಂಪಗಾಗಿರೋ ಕ್ಯಾರೆಟ್ನ ತಗೊಳ್ಳಿ. ಹಾಗೆ ತುಂಬಾ ತೆಳುವಾದ ಮತ್ತೆ ದಪ್ಪದ ಕ್ಯಾರೆಟ್ನ ತಗೋಬೇಡಿ. ಮೀಡಿಯಂ ಸೈಜ್ ಇರೋ ಕ್ಯಾರೆಟ್ನ ತಗೊಳ್ಳಿ. ತುಂಬಾ ತೆಳುವಾದ ಕ್ಯಾರೆಟ್ ತಗೊಂಡ್ರೆ ಅದು ತುರಿಯೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ತುಂಬಾ ದಪ್ಪವಾಗಿರೋ ಕ್ಯಾರೆಟ್ನ ತಗೊಂಡ್ರೆ ಅದರೊಳಗಿರೋ ಬಿಳಿ ಭಾಗನೇ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಹಲ್ವಾ ರುಚಿ ಆಗೋಲ್ಲ. ಹೀಗೆ ನಾವು ತುರಿದುಕೊಂಡಿರೋ ಕ್ಯಾರೆಟ್ನ ಬಾಣಲಿಯಲ್ಲಿ ಹಾಕಿದ ನಂತರ ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಒಂದು 10 ನಿಮಿಷ ಹೀಗೆ ಬಾಡಿಸ್ಕೋಬೇಕು. ಇಲ್ಲಿ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಆಗಾಗ ಕೈಯಿಂದ ಈ ತರ ಬಾಡಿಸ್ಕೊತಾನೆ ಇರ್ರಿ. ಇಲ್ಲಾಂದ್ರೆ ಇದು ತೆಳಕ್ಕೆ ಸೀದೋಗಿಬಿಡುತ್ತೆ. ಈಗ ಇದರಲ್ಲಿರೋ ನೀರಿನ ಅಂಶನೂ ಹೋಗಿದೆ. ಈಗ ಇದಕ್ಕೆ ನಾವು ಹಾಲು ಹಾಕೋಣ. ಇಲ್ಲಿ ನಾನು 2 ಕಪ್ ಆಗುವಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಈಗ ಹಾಲು ಹಾಕಿದ ನಂತರ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಮೇಲೆ ಪ್ಲೇಟ್ ಮುಚ್ಚಿ ಇದನ್ನ ಕುದಿಸ್ಕೋಬೇಕು. ಇಲ್ಲಿ ಕ್ಯಾರೆಟ್ ಪೂರ್ತಿಯಾಗಿ ಸಾಫ್ಟ್ ಆಗಿ ಹಾಲೆಲ್ಲ ಕ್ಯಾರೆಟ್ ಜೊತೆ ಮಿಕ್ಸ್ ಆಗುವವರೆಗೂ ಈ ತರ ಬೇಯಿಸ್ಕೋಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ನೋಡಿ ಹೀಗೆ ಬಾಡಿಸ್ಕೊತಾನೆ ಇರಿ, ಇಲ್ಲಾಂದ್ರೆ ಅದು ತೆಳಕ್ಕೆ ಸೀದೋಗ್ಬಿಡುತ್ತೆ. ಇಲ್ಲಿ ನಾನು ಒಂದು 15 ನಿಮಿಷ ಈ ತರ ಹಾಲಲ್ಲಿ ಬಾಡಿಸ್ಕೊಂಡಿದ್ದೀನಿ. ನೋಡಿ ಈಗ ಪೂರ್ತಿ ಡ್ರೈ ಆಗಿದೆ. ಈಗ ಅದಕ್ಕೆ ಖೋವಾನ ಸೇರಿಸ್ತಿದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಖೋವಾನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋ ಖೋವಾ ಕ್ಯಾರೆಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕಾಗಿ ಈ ತರ ಚೆನ್ನಾಗಿ ಅದನ್ನ ಬಾಡಿಸ್ಕೊಳ್ಳಿ. ಇಲ್ಲಿ ಕಲರ್ ನಿಮಗೆ ಸ್ವಲ್ಪ ಕಡಿಮೆ ಅನ್ಸಿದ್ರು ಸಕ್ಕರೆ ಹಾಕಿದ ತಕ್ಷಣ ಮತ್ತೆ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನಾನು ಖೋವಾ ಮತ್ತೆ ಕ್ಯಾರೆಟ್ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಒಂದು 5 ನಿಮಿಷ ಇದನ್ನ ಬಾಡಿಸ್ಕೊಂಡಿದ್ದೀನಿ. ನೋಡಿ ನಾವು ಹಾಕಿರೋ ಖೋವಾ ಕ್ಯಾರೆಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಇಲ್ಲಿ ಅರ್ಧ ಕೆಜಿ ಕ್ಯಾರೆಟ್ಗೆ 1 ಕಪ್ ಆಗುವಷ್ಟು ಸಕ್ಕರೆ ಸರಿ ಹೊಂದುತ್ತೆ. ಸಕ್ಕರೆ ಹಾಕಿದ ನಂತರ ಇದನ್ನ 10 ನಿಮಿಷ ಹೀಗೆ ಬಾಡಿಸ್ಕೊಳ್ಳೋಣ. ಕ್ಯಾರೆಟ್ ಹಲ್ವಾ ಮಾಡ್ಬೇಕಾದ್ರೆ ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಈಗ ನೋಡಿ ನಾವು ಹಾಕಿರೋ ಹಾಲು, ಸಕ್ಕರೆ ಮತ್ತೆ ಖೋವಾ ಕ್ಯಾರೆಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತೆ ಕ್ಯಾರೆಟ್ನು ತುಂಬಾ ಸಾಫ್ಟ್ ಆಗಿದೆ. ಕಲರ್ನು ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ನಮಗ್ ಬೇಕಾಗಿರೋ ಹಲ್ವಾ ಕನ್ಸಿಸ್ಟೆನ್ಸಿನೂ ಬಂದಿದೆ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ನ ಹಾಕೊಳ್ಳೋಣ. ಅದಕ್ಕಾಗಿ ನಾನು ಬೇರೆ ಪಾತ್ರೆನ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಮತ್ತೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಮತ್ತೆ ಕಟ್ ಮಾಡಿಟ್ಕೊಂಡಿರೋ ಗೋಡಂಬಿ ಬೀಜನ ಹಾಕ್ತಾ ಇದ್ದೀನಿ. ಮತ್ತೆ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಈಗ ಇವನ್ನೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಡ್ರೈ ಫ್ರೂಟ್ ಚೆನ್ನಾಗಿ ಫ್ರೈ ಆಗಿವೆ. ಈಗ ಇದನ್ನ ಕ್ಯಾರೆಟ್ ಹಲ್ವಾದಲ್ಲಿ ಹಾಕೋಣ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಮ್ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು. ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನ ಸರ್ವ್ ಮಾಡೋಣ. ನನಗಿಲ್ಲಿ ಪೂರ್ತಿಯಾಗಿ ಕ್ಯಾರೆಟ್ ಹಲ್ವಾ ರೆಡಿ ಮಾಡೋದಕ್ಕೆ 30 ನಿಮಿಷ ಆಯ್ತು. ಇದನ್ನ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಂಡ್ರು ಟೇಸ್ಟುನು ಅಷ್ಟೇ ಸೂಪರ್ ಆಗಿರುತ್ತೆ. ನಿಜವಾಗ್ಲೂ ಈ ತರ ಒಮ್ಮೆ ಕ್ಯಾರೆಟ್ ಹಲ್ವಾ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮಗೂ ಇಷ್ಟವಾಗುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.